ಬಸವ ಜಯಂತಿ ಅಂಗವಾಗಿ ಶಿವಮೊಗ್ಗದ ಬಸವ ಜಯಂತಿ ಸಮಿತಿಯು ನಿನ್ನೆ ಆಯೋಜಿಸಿದ್ದ 1000 ವಚನ ಕಾರ್ಯಕ್ರಮದಲ್ಲಿ ಏಕಕಾಲದಲ್ಲಿ 1000 ಗಾಯಕರು ಬಸವಣ್ಣನವರ 38 ವಚನಗಳನ್ನು ಹಾಡುವ ಮೂಲಕ ವಚನ ಲೋಕವನ್ನೇ ಸೃಷ್ಟಿಸಿದರು. ಬಸವಣ್ಣನವರ ವಚನಗಳಾದ ಅಯ್ಯ ನೀನು ನಿರಾಕಾರದಲ್ಲಿ, ಮಡಿ ಮಾಡಿ ಕೆಟ್ಟರು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ಇನ್ನು ಮುಂತಾದ ವಚನಗಳು ಗಾಯನ ರೂಪದಲ್ಲಿ ಜನಮನ ಸೆಳೆದವು. ಕಾರ್ಯಕ್ರಮದಲ್ಲಿ ಸಂಸದ ಬಿವೈ ರಾಘವೇಂದ್ರ, ಬಸವ ಸಮಿತಿಯ ಎಸ್ ರುದ್ರೇಗೌಡ, ಬಸವ ಕೇಂದ್ರದ ಬಸವ ಮರುಳಸಿದ್ದ ಸ್ವಾಮೀಜಿ, ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಧನಂಜಯ ಸರ್ಜಿ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ದೂರದರ್ಶನದೊಂದಿಗೆ ಬಸವ ಮರುಳಸಿದ್ದ ಸ್ವಾಮೀಜಿ ಬಸವಣ್ಣನವರ ಆಯ್ದ 38 ವಚನಗಳನ್ನು 1000ಕ್ಕೂ ಹೆಚ್ಚು ಮಂದಿ ಗಾಯಕರು ಏಕಕಾಲದಲ್ಲಿ ಹಾಡಿರುವುದು ಅತ್ಯಂತ ವಿರಳ ಹಾಗೂ ವಿಶೇಷ ಎಂದರು. ಧಾರ್ಮಿಕವಾಗಿ ಅಥವಾ ಶಾಲಾ ಕಾಲೇಜುಗಳ ಪಠ್ಯ ವಿಷಯವಾಗಿ ಮಾತ್ರ ಗ್ರಹಿಸಿಕೊಡುವಂಥ ಒಂದು ಸಂದರ್ಭಗಳ ನಡುವೆ ಒಂದು ಸಾಂಸ್ಕೃತಿಕವಾಗಿ ಜನಗಳನ್ನು ಸೇರಿಸುವಂಥ, ಆ ಮೂಲಕವಾಗಿ ಜನಮಾನಸದ ನಡುವೆ ಬಸವಾದಿ ಪ್ರಮುಖರ ವಿಚಾರಧಾರೆಗಳ ಜಾಗೃತಿಯನ್ನು ಮೂಡಿಸುವಂಥ ನಿಟ್ಟಿನಲ್ಲಿ ಇವತ್ತು ನಡೀತಿರುವಂಥ ಈ ಪ್ರಯತ್ನ ಇತಿಹಾಸದ ಪುಟಗಳಲ್ಲಿ ದಾಖಲಾಗುವಂಥದ್ದು. ಡಾಕ್ಟರ್ ಧನಂಜಯ ಸರ್ಜಿ 12ನೇ ಶತಮಾನದಲ್ಲಿ ಬಸವಣ್ಣನವರು ರಚಿಸಿದ ವಚನಗಳನ್ನು ಇದೇ ಮೊದಲ ಬಾರಿಗೆ 1000 ಗಾಯಕರು ಹಾಡಿದ್ದಾರೆ. ವಚನಗಳು ದೇಶದ 38 ಭಾಷೆಗಳಲ್ಲಿ ಅನುವಾದವಾಗಿದ್ದು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಸದ್ಗುಣಗಳನ್ನು ಪರಿಚಯಿಸಿವೆ ಎಂದು ತಿಳಿಸಿದರು. ಸುಮಾರು 260 ಅಡಿ ಅಂತ ಭವ್ಯವಾದಂತ ಸ್ಟೇಜ್ ನಲ್ಲಿ ಒಂದೇ ಕಂಠದಲ್ಲಿ ಹಾಡಲಿದ್ದಾರೆ. ಇಂತಹ ಐತಿಹಾಸಿಕ ಕಾರ್ಯಕ್ರಮವನ್ನ ಕಣ್ತುಂಬ ನೋಡಿ ಆನಂದಿಸುವಂತಹ ಒಂದು ಸುಸಂದರ್ಭ. ಗಾಯಕಿ ಸೌಮ್ಯ ಗಣೇಶ್, ಶಿವಮೊಗ್ಗ ಶರಣರ ನಾಡಾಗಿದ್ದು ಇಂತಹ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಅವಕಾಶ ದೊರಕಿರುವುದು ಸಂತಸ ತಂದಿದೆ ಎಂದರು. ಇದಕ್ಕೆ ನಾವು ಕೂಡ ಭಾಗಿಯಾಗ್ತಾ ಇದ್ದೀವಿ ಅನ್ನೋದೇ ನಮಗೆ ಒಂದು ತುಂಬಾ ಸಂತೋಷದ ವಿಷಯ. ಎಷ್ಟೋ ವರ್ಷ, 1000 ವರ್ಷಗಳಲ್ಲಿ ಬಹುಶಃ ಈ ತರದ್ ಒಂದೊಂದು ಕಾರ್ಯಕ್ರಮ ಬರುತ್ತೋ ಏನೋ, ಅಂತಹ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗ್ತಿರೋದು ನಮಗೆ ತುಂಬಾ ಹೆಮ್ಮೆ ಆಗಿದೆ. ಗಾಯನ ನಿರ್ದೇಶಕ ಶೃಂಗೇರಿ ಎಚ್.ಎಸ್. ನಾಗರಾಜ್, ಸಿ. ಅಶ್ವಥ್ ಅವರು ರಾಗ ಸಂಯೋಜನೆ ಮಾಡಿರುವ ವಚನಗಳನ್ನು ಕಾರ್ಯಕ್ರಮದಲ್ಲಿ 1000ಕ್ಕೂ ಹೆಚ್ಚು ಮಂದಿ ಹಾಡುವ ಮೂಲಕ ಹೊಸ ಮೆರುಗು ತಂದಿದ್ದಾರೆ ಎಂದು ಹೇಳಿದರು. ವಿಶೇಷವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಶಿವಮೊಗ್ಗೆಯ ಎಲ್ಲ ಸಂಗೀತ ಹಾಡ್ತಕ್ಕಂತಹ, ಸಂಗೀತ ಕಲಿತಾ ಇರತಕ್ಕಂತಹ ವಿದ್ಯಾರ್ಥಿಗಳ ಜೊತೆಗೆ ಭಜನಾ ಪರಂಪರೆಗೆ ಒಳಪಡುವಂತವರು ಸೇರಿ ಒಟ್ಟಿಗೆ ಹಾಡ್ತಕ್ಕಂತಹ ಒಂದು ವಿಶೇಷ ಕಾರ್ಯಕ್ರಮ.